ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಒಳಮೀಸಲಾತಿ ವಿಷಯದ ಕುರಿತು ಮಹತ್ವದ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಯಿತು. ಈ ಕಾರ್ಯಾಗಾರದಲ್ಲಿ ನ್ಯಾ. ನಾಗಮೋಹನ್ ದಾಸ್ ಆಯೋಗ ನೀಡಿರುವ ವರದಿ ಹಿನ್ನೆಲೆಗಳಲ್ಲಿ ಬಲಗೈ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ವಿಶ್ಲೇಷಣೆ ಹಾಗೂ ಚರ್ಚೆಗಳು ನಡೆಯಿತು. ಸಮಾಜದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಮುಖಂಡರು, ಹೋರಾಟಗಾರರು ಹಾಗೂ ತಜ್ಞರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಒಳಮೀಸಲಾತಿ ವ್ಯವಸ್ಥೆಯ ಸಮನ್ವಯತೆ ಹಾಗೂ ಸಮಾನ ನ್ಯಾಯದ ಕುರಿತಾಗಿ ಮಹತ್ವದ ವಿಚಾರಗಳು ಹೊರಬಂದವು. ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಕಾರಣ ಇಷ್ಟೇ, ಕಳೆದ ತಿಂಗಳು 25ನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ನಾವು ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ, ಅದರಲ್ಲೂ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಏರ್ಪಡಿಸಿದ್ವಿ. ಬಹುದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಜನ ಆಗಮಿಸಿ ಭಾಗವಹಿಸಿದರು. ಒಬ್ಬೊಬ್ಬರು ಒಂದೊಂದು ಅಂದಾಜನ್ನು ಹೇಳಿದ್ದಾರೆ. ಬಹಳಷ್ಟು ಜನ, ಕನಿಷ್ಠ ಅಂದ್ರೂ ಸಹ 4 ರಿಂದ 5 ಲಕ್ಷ ಜನ ಸೇರಿರುವ ಒಂದು ಸಮಾವೇಶ. ಇದು ಬಹುದೊಡ್ಡ ಬೃಹತ್ ಸಮಾವೇಶ. ನಮ್ಮ ಸಮುದಾಯದ ಇತಿಹಾಸದಲ್ಲೇ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಆ ಮುಖಾಂತರ ಸಮುದಾಯದಲ್ಲಿ ಯಾವ ಮಟ್ಟದ ಪ್ರಮಾಣದ ಒಗ್ಗಟ್ಟಿದೆ, ಎಷ್ಟು ಆಕ್ರೋಶ ಇದೆ, ಆಗಿರ್ತಕ್ಕಂಥ ಅನ್ಯಾಯಗಳ ಒಂದು ಬಗ್ಗೆ ಎಷ್ಟು ಸಿಟ್ಟಿದೆ ಅನ್ನೋ ಇದನ್ನು ಚೆನ್ನಾಗಿ ಅವತ್ತು ನೀವು ದೃಢಪಡಿಸಿದ್ದೀರಾ, ತೋರಿಸಿದ್ದೀರಾ, ಡೆಮಾನ್ಸ್ಟ್ರೇಟ್ ಮಾಡಿದ್ದೀರಾ. ಇನ್ನೊಮ್ಮೆ ನಿಮ್ಮೆಲ್ರಿಗೂ ಸಹ ಕೃತಜ್ಞತೆಗಳು. ಅದು ಎಷ್ಟು ಶಿಸ್ತುಬದ್ಧವಾಗಿತ್ತು ಅಂತ ಹೇಳೋದಾದರೆ, ನನಗೆ ಜ್ಞಾಪಕ ಬಂದದ್ದು ಧರ್ಮ ಪರಿವರ್ತನಾ ದಿನ ನಾಗ್ಪುರಲ್ಲಿ ನಡೆಯುತ್ತಲ್ಲ, ಅಲ್ಲಿನ ಶಿಸ್ತು, ಸಂಯಮ ನನಗೆ ಅಲ್ಲಿ ಸಂಪೂರ್ಣವಾಗಿ ಕಂಡುಬಂತು. ಯಾರೂ ಸಹ ಅಸಭ್ಯವಾಗಿ ವರ್ತಿಸಲಿಲ್ಲ. ಯಾರೂ ಸಹ ಧೂಮಪಾನ ಮಾಡಿದಂಥ ಒಂದು ಪ್ರಕರಣವನ್ನು ನಾವು ನೋಡಲಿಲ್ಲ. ನಾವು ಯಾರೂ ಸಹ ಪಾನಮತ್ತರಾಗಿರಲಿಲ್ಲ. ಎಲ್ಲರೂ ಭಾಳ ಡೀಸೆಂಟಾಗಿ ಬಿಹೇವ್ ಮಾಡಿ ಸಂಯಮದಿಂದ ನಡೆದುಕೊಂಡಿದ್ದಾರೆ. ಶಾಂತವಾಗಿ ನಾಗಮೋಹನ್ ದಾಸ್ ರಿಪೋರ್ಟ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಏನೆಲ್ಲ ತಯಾರಿ ನಡೆಸಬೇಕು, ಈ ಥರದ ಹಲವಾರು ಮೌಲ್ಯಯುತವಾದಂಥ ವಿಚಾರಗಳನ್ನ ಊಟ ಆದ ನಂತರ ತಾವೆಲ್ಲರೂ ಇಲ್ಲೇ ಇದ್ದು ತಮ್ಮೆಲ್ಲರ ಸಲಹೆಗಳನ್ನ ತಗೊಂಡು ನಂತರ ನಾವು ತೀರ್ಮಾನ ತಗೋಬೇಕು ಅಂತ ಅಂದ್ಕೊಂಡಿದ್ದೇವೆ. ಜೊತೆಗೆ ಏನಿವತ್ತು ನಾಗಮೋಹನ್ ದಾಸ್ ಅವರ ಏನೆಲ್ಲ ವರದಿಗಳ ಬಗ್ಗೆ ನೀವೆಲ್ಲ ಬೆಳಿಗ್ಗೆಯಿಂದ ಕೇಳಿದ್ದೀರಿ. ಅವರು ಈ ಸಮುದಾಯವನ್ನು ಶಾಶ್ವತವಾಗಿ ರಾಜಕೀಯ ಮತ್ತು ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಗಿಸಬೇಕು ಅಂತೇಳಿ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಿದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರ್ಕೊಂಡೇ ಮಾಡಿರೋದು. ಹೀಗಾಗಿ ಈ ಒಂದು ವಿಷಯದಲ್ಲಿ 31 ಜಿಲ್ಲೆಗಳ ಎಲ್ಲರೂ ಬಂದಿದ್ದೀರಿ. ನೀವೆಲ್ಲರೂ ಅದನ್ನು
ಊಟ ಆದಮೇಲೆ ಒಬ್ಬೊಬ್ಬರೇ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಬೇಕು. ಜೊತೆಗೆ ಈಗೇನು ಸರ್, ಇವತ್ತು ಕಾರ್ಯಾಗಾರದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾವು ಹಲವು ಡಿಮ್ಯಾಂಡ್ಗಳು ಕೊಟ್ಟಿದ್ವಿ, ಈ ತರ ನೀವು ಮಾಡಬೇಕು ಅಂತೇಳಿ. ಇವತ್ತು ಒಂದು ಕ್ಯಾಬಿನೆಟ್ ಇದೆ, ವಿಶೇಷ ಕ್ಯಾಬಿನೆಟ್ ಇದೆ ಇವತ್ತು. ಆ ಕ್ಯಾಬಿನೆಟ್ ನಲ್ಲಿ ಈ ಸಬ್ಜೆಕ್ಟ್ ಬರ್ತಾ ಇದೆ. ಸೊ ಹಂಗಾಗಿ ನಮ್ಮ ಡಿಮ್ಯಾಂಡ್ಸ್ಗಳು ಏನಿದೆ, ಒಳ ಮೀಸಲಾತಿಯಿಂದ ಏನು ಅನ್ಯಾಯ ಆಗಿದೆ, ನಾಗಮೋಹನ್ ದಾಸ್ ರಿಪೋರ್ಟ್ ಅಲ್ಲಿ ಏನು ಅನ್ಯಾಯ ಆಗಿದೆ, ಜೊತೆಗೆ ಸುಪ್ರೀಂ ಕೋರ್ಟ್ ನ ತೀರ್ಪು ಹೆಂಗೆ ಇದು ವಿರುದ್ಧವಾಗಿದೆ, ಮತ್ತೆ ಜಾತಿಗಳನ್ನ ಹೇಗೆ ಅವರು ವಿಂಗಡಿಸ್ಬಿಟ್ಟಿದ್ದಾರೆ, ಇಂಥ ಅವೈಜ್ಞಾನಿಕ ಅಪೂರ್ಣವಾಗಿರ್ತಕ್ಕಂಥ ಈ ಒಂದು ವರದಿಯನ್ನು ನೀವು ತಿರಸ್ಕರಿಸಬೇಕು. ಇದು ಸುಪ್ರೀಂ ಕೋರ್ಟ್ನ ತೀರ್ಪು ವಿರುದ್ಧವಾಗಿದೆ. ಇದು ಸುಪ್ರೀಂ ಕೋರ್ಟ್ನ ಏನು ಮೂಲ ಉದ್ದೇಶ ಇತ್ತು ಮೀಸಲಾತಿದು, ನಿಖರವಾದಂತ ಅಂಕಿಅಂಶಗಳೇನು ಕೊಡಿ ಅಂತ ಹೇಳಿದ್ರು, ಕೊಟ್ಟಿಲ್ಲ, ಅವರು ಮರೆಮಾಚಿದ್ದಾರೆ. ಹಾಗಾಗಿ ಇದನ್ನ ತಿರಸ್ಕರಿಸಿ ಅಂತ ಹೇಳ್ತಾ ಇದ್ದೀವಿ. ಈಗ 2-3 ಆಯೋಗ ಮಾಡಿದಾಗ ಸರ್ಕಾರ ಹಿಂದಕ್ಕೆ 10 ವರ್ಷ ಕಾಂಗ್ರೆಸ್ ಸದಾಶಿವ ಆಯೋಗ ಮಾಡಲಿಲ್ಲ. ಈಗ ಸ್ವತಃ ಸರ್ಕಾರ ಪ್ರತಿನಿಧಿಯಾಗಿ ಮಹದೇವಪ್ಪ ಇದ್ರು, ಮುನಿಯಪ್ಪ ಇದ್ರು, ಎಲ್ಲರೂ ಇದ್ರು ಕೂಡ ಅವತ್ತು ನ್ಯಾಯಾಧೀಶರು ಇವ್ರನ್ನ ಸೇರಿಸಿ ಕಮಿಟಿ ಮಾಡಿದ್ರು. ಅವತ್ತು ಇಟ್ಕೊಂಡು ಇವತ್ತು ಯಾಕೆ ವಿರೋಧ ಮಾಡ್ತಾರೆ? ಈಗ ಸರ್ಕಾರದವರು ಯಾರೇ ಮಾಡ್ಲಿ ಸರ್, ಸಾಮಾಜಿಕ ನ್ಯಾಯ ಇರ್ಬೇಕಲ್ಲ ಸರ್. ಒಂದು ಸಮುದಾಯವನ್ನು ಕುಗ್ಸೋ ಕೆಲಸ ಎಷ್ಟು ಸರಿ ಸರ್? ಒಂದು ಸಮುದಾಯದ ಅಸ್ತಿತ್ವನೇ ನಾಶ ಮಾಡುವಂತ ಯಾವ್ದಾದ್ರು ಸುಪ್ರೀಂ ಕೋರ್ಟ್ ಆದೇಶ ಇದೆಯಾ ಅಥವಾ ಯಾವ್ದಾದ್ರು ಆದೇಶ ಇದೆಯಾ ಸರ್? ಒಂದು ಸಮುದಾಯವನ್ನ ನಾಶ ಮಾಡೋದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಲಕ್ಷಣನ ಸರ್ ಅದು? ಅಲ್ಲ, ಈಗ ಸರ್ಕಾರ ಅದನ್ನ ಅವರು ನ್ಯಾಯಾಧೀಶರು ಸರ್ಕಾರಕ್ಕೆ ಕೊಟ್ಟ ಮೇಲೆ ತಮಗೆ ಕರೆದು ಮಾತಾಡಿದಾಗ್ಲೂ ಅವತ್ತೇ ವಿರೋಧ ಮಾಡಿದೀವಲ್ಲ. ಸ್ಟಾರ್ಟಿಂಗ್ ಅಲ್ಲಿ ವಿರೋಧ ಮಾಡ್ತಾ ಇದೀವಿ ನಾವು, ಆರಂಭದಿಂದ ಇದ್ರ ವಿರೋಧ ಮಾಡ್ತಾ ಇದೀವಿ. ಇದು ಆರಂಭದಿಂದ ವಿರೋಧ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಇಷ್ಟೇ, ಯಾರಿಗೂ ಅನ್ಯಾಯ ಆಗ್ಬಾರ್ದು, ಯಾವ ಸಮುದಾಯಕ್ಕೂ ಅನ್ಯಾಯ ಆಗ್ಬಾರ್ದು, ಎಲ್ಲ ಸಮುದಾಯದ ಹಿತವನ್ನ ಕಾಯಿರಿ ಅಂತ ಹೇಳ್ತೀವಿ ನಾವು. ಈಗ 101 ಜಾತಿಗಳ ಹಿತ ಕಾಯಲು ತಮ್ಮ ಹೇಳ್ತಾ ಹೌದು, ತಾವು ಜಗದ್ಗುರುಗಳಾಗಿ ಫೈನಲಿ ಸರ್ಕಾರದ ಮುಂದಿನ ನಿರ್ಧಾರ ನಡೆ ಈಗ ಡಿಲೇ ಆಗ್ತಾ ಇದೆ. ಪ್ರತಿ ಬಾರಿ ಕೋಡ್ ಆಫ್ ಕಂಡಕ್ಟ್ ಅದು ಹಾಕೋದು. ಎಲ್ಲಿವರೆಗೂ ತಾಳ್ಮೆ ಮತ್ತು ಸರ್ಕಾರಕ್ಕೆ ತಮ್ಮ ಒಂದು ಏನ್ ಸರ್ಕಾರಕ್ಕೆ ಅದೇ ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಸರಿ ಮಾಡಿ ಜಾರಿ ಮಾಡಿ. ಇಲ್ಲ 7 ಹೋಯ್ತು, 12 ಹೋಯ್ತು, ತಿರ್ಗಾ ಇವತ್ತು ಕ್ಯಾಬಿನೆಟ್ ಇದೆ. ಇವತ್ತು ಅದೇ ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟು ಜಾರಿ ಮಾಡಿ. ನಾಗಮೋಹನ್ ದಾಸ್ ಅವರು ಮುಖ್ಯಮಂತ್ರಿಗಳ ಆಸ್ಥಾನ ಕವಿ ಅಂತ ಸುಮಾರು 8ರಿಂದ 10 ಆಯೋಗಗಳಿಗೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಸರ್. 8ರಿಂದ 10 ಆಯೋಗ ಅಧ್ಯಕ್ಷರು ಮಾಡಿದ್ದಾರೆ. ನಿಮ್ಮ ಗಮನದಲ್ಲಿರಲಿ, 32 ಜನ ನಿವೃತ್ತ ನ್ಯಾಯಾಧೀಶರು ಬೆಂಗಳೂರಿದ್ದಾರೆ. 32 ಜನ ನಿವೃತ್ತ ನ್ಯಾಯಾಧೀಶರು ಬೆಂಗಳೂರಿದ್ದಾರೆ. ಯಾಕೆ ಇವರೊಬ್ಬರು ನ್ಯಾಯಾಧೀಶರನ್ನೇ ನೀವು 7-8 ಆಯೋಗಗಳಿಗೆ ಅಧ್ಯಕ್ಷರು ಮಾಡ್ತೀರಿ? ಏನಿದ್ರ ಉದ್ದೇಶ? ಇರಿಗೇಷನ್ ಇವರೇ ಅಧ್ಯಕ್ಷರು, ಒಳ ಮೀಸಲಾತಿಗೆ ಇವರೇ ಅಧ್ಯಕ್ಷರು, 40% ಕಮಿಷನ್ ಇವರೇ ಅಧ್ಯಕ್ಷರು, ಕೋವಿಡ್ನಲ್ಲಿ ನಡೆದಿರ್ತಕ್ಕಂಥ ತನಿಖೆ ಮಾಡೋಕ್ಕೆ ಇವರೇ ಅಧ್ಯಕ್ಷರು 40%ಗೆ. ನಾನು ಹೇಳೋದು 32 ಜಡ್ಜ್ಗಳು ರಿಟೈರ್ಡ್ ಆಗಿದ್ದಾರೆ ಅಂತ ಮಾಹಿತಿ. ಯಾಕೆ ನೀವು ಯಾರಿಗೂ ಕೊಡೋಕ್ಕಾಗಲ್ಲ? ಯಾಕೆ ಇವ್ರನ್ನೇ ಮಾಡ್ತೀರಿ ಅಂದರೆ, ಇವರು ನಿಮ್ಮ ಆಸ್ಥಾನ ಕವಿಗಳು ಅನ್ನೋದ್ರಲ್ಲಿ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಏನಂತಂದ್ರೆ, ನೀವು ಬಲಗೈ ಸಮುದಾಯವನ್ನ ನಿರ್ಲಕ್ಷಿಸಬೇಡಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ನಾವು ತಯಾರಿ ಆಗ್ತಿದ್ದೀವಿ. ನಾವು ಸುಮ್ಮನೆ ಕೂತ್ಕೊಳ್ಳಿ, ತಯಾರಿ ಆಗ್ತಿದ್ವಿ. ಇನ್ನೊಂದು ಬಹಳ ಸ್ಪಷ್ಟವಾಗಿ, ರಕ್ತಪಾತ ಆದ್ರೂ ಸರಿನೇ ನಾವು ಒಳ ಮೀಸಲಾತಿಯನ್ನು ಜಾರಿಯಾಗಿ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಳ ಮೀಸಲಾತಿ ಜಾರಿ ಹಾಕಿ ನಾವು ಬಿಡದೇ ಇಲ್ಲ. ಇದಂತೂ ಶತ್ಸಿದ್ಧ. ಏನೋ ಸುಮ್ಮನೆ ಇದ್ದಾರೆ ಅಂತ ನಾವು ಸುಮ್ಮನೆ ಇಲ್ಲ, ಕೆಲಸ ಮಾಡ್ತಾ ಇದೀವಿ. ನಮ್ಮ ಸಮುದಾಯದ ಪ್ರತಿಯೊಂದು ಕುಟುಂಬವನ್ನು ನಾವು ಭೇಟಿ ಆಗ್ತಾ ಇದೀವಿ, ಮಾತಾಡ್ತಾ ಇದ್ದೇವೆ. ಯಾಕೆಂದ್ರೆ ಇದು ನಮ್ಮ ಸಮುದಾಯದ ಮುಂದಿನ ಜನರೇಷನ್ಗೆ ಮರಣ ಶಾಸನ, ಅಂದ್ರೆ ಅತ್ಯಂತ ಇದು ದ್ವೇಷಪೂರಿತವಾಗಿ ಮಾಡಿರುವಂತ ಕೆಲಸ. ಇನ್ನೂ ಒಂದು ಹೆಜ್ಜೆಗೆ ಮುಂದೆ ಹೇಳೋದಂತಂದ್ರೆ, ನೀವು ಒಳ ಮೀಸಲಾತಿ ಜಾರಿ ಮಾಡೋ ಬದಲು ಬಲಗೈ ಸಮುದಾಯಕ್ಕೆ ಮೀಸಲಾತಿ ಕೊಡಲ್ಲ ಅಂತ ಅನೌನ್ಸ್ ಮಾಡಿ. ನಿಮಗೆ ಮೀಸಲಾತಿ ಕೊಡಲ್ಲ ರೀ, ಏನ್ ಮಾಡ್ಕೊತೀರ ಮಾಡ್ಕೊಳ್ಳಿ ಅಂದ್ರೆ, ನಿಮಗೆ ತಾಕತ್ತಿದ್ರೆ ಅನೌನ್ಸ್ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರಿಗೆ ನಾವು ಹೇಳಕ್ ಬಯಸ್ತೀವಿ. ನೀವು ಡಿಸೈಡ್ ಮಾಡ್ರಿ, ಬಲಗೈ ಸಮುದಾಯರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಡಿಸೈಡ್ ಮಾಡಿ. ನೀವು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ, ಈಚೆಗೆ ಬಟ್ಟೆ ಹಾಕೊಂಡು ಈಚೆಗೆ ಬಂದ್ರೆ ಸಾಕು ಸಾಮಾಜಿಕ ನ್ಯಾಯ, ಮೈಕ್ ಸಿಕ್ಕಿದ್ರೆ ಸಾಕು ನಾವು ಸಂವಿಧಾನ ಪರ, ಆಯ್ತಾ? ಯಾರು ಎಲ್ಲಾರು ಕಂಡ್ರೆ ಸಾಕು ನನ್ನಂತ ಸಾಮಾಜಿಕ ನ್ಯಾಯದ ಹರಿಕಾರರು ನಾವು, ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಜಾರಿಗಳು ಅಂತೇಳಿ ನೀವು ತುಂಬಾ ಪಡ್ಪಾಟ್ಲು ಬಿಡ್ತಿರಲ್ಲ, ಬಾಯ್ ಬಡ್ಕತಿರಲ್ಲ. ನೀವು ಆಚರಣೆಯಲ್ಲಿ ನೀವೇನ್ ಮಾಡ್ತಾ ಇದೀರಿ? ಮಾತಾಡುವಾಗ ಅಂಬೇಡ್ಕರ್ ಹೆಸರು ಹೇಳ್ತೀರಿ, ನಡ್ಕೋವಾಗ ನೀವು ಇಡೀ ಬಲಗೈ ಸಮುದಾಯದ ಆಯ್ತಾ ಹಿತವನ್ನ, ಅವ್ರನ್ನ ಸಂಪೂರ್ಣ ಈ ಸಮಾಜದಲ್ಲಿ ನಾಶ ಮಾಡಕ್ ನೀವು ಹೊರಟಿದ್ದೀರಿ. ಇದು ನಮಗೆ ಗೊತ್ತಿಲ್ಲ ಅಂತಲ್ಲ, ಆಯ್ತಾ? ನಮ್ಗೆ ಗೊತ್ತಿದು, ನಮ್ಗೆ ಗೊತ್ತು. ಇದನ್ನ ನಾವು ತೀರ್ಮಾನ ತಗೋತೀವಿ. ಇದನ್ನ ನಾವು ಸುಮ್ಮನೆ ಅಂತೂ ಬಿಡಲ್ಲ ಸರ್. ಕ್ಯಾಸ್ಟ್ ಸರ್ಟಿಫಿಕೇಟ್ ನ ನೀವು ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನ್ ಮಾಡಿದಿರಿ, ಅದನ್ನ ಎಲ್ರು ಮಾಡಿಸ್ಕೊಳ್ಳಿಲ್ಲ. ಇನ್ನ ನೀವು ಎಲ್ರು ಮಾಡಿಸ್ಕೊಳ್ಳೋ ತನಕ ನೀವು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಪರಿಗಣನೆ ಮಾಡಕ್ ಅವಕಾಶ ಕೊಡಿ.
ಈಗ ಬೆಂಗಳೂರಲ್ಲಿರೋರು ಸುತ್ತಮುತ್ತ ಇರೋರು ತಿಳುವಳಿಕೆ ಇರೋರು ಮಾಡಿಸ್ಕೊತಾರೆ. ಹಳ್ಳಿಲಿ ಇರೋರು ಜನಕ್ಕೆ ಏನು ಅರ್ಥ ಆಗತ್ತೆ ಇದು? ಸಿಸ್ಟಮ್ಗೆ ಹೋಗ್ಬೇಕು ನೀವು, ಮತ್ತೆ ಅದು ಏನು ಮಾಡಿದ್ದಾರೆ, 500 ರೂಪಾಯಿ ಪೇಪರ್ ತಗೊಂಡು ಬಾಂಡ್ ಪೇಪರ್ ತಗೊಂಡು ಅಫಿಡೇಟ್ ಮಾಡಬೇಕು, ಆಮೇಲೆ ಅದನ್ನ ಆನ್ಲೈನ್ ಅಪ್ಲೈ ಮಾಡಬೇಕು, ನೋಟ್ರಿ ಮಾಡಬೇಕು, ಅದಾದ್ಮೇಲೆ ರೆವಿನ್ಯೂ ಇನ್ಸ್ಪೆಕ್ಟ್ರು, ತಾಲೂಕ್ ಆಫೀಸು, AC ಗಂಟ ಹೋಗಿ ಬರ್ಬೇಕಿದು. ಇದೆಲ್ಲವನ್ನು ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಹಳೇದ್ನು ಪರಿಗಣಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ನಾವು. ಸರ್, ನಾನು ಶಿವಣ್ಣ ಅಂತ, ಬಲಗೈ ಸಮುದಾಯಗಳ ಒಕ್ಕೂಟದ ಪ್ರಮುಖರಲ್ಲಿ ನಾನು ಒಬ್ಬ ಸರ್. ಥ್ಯಾಂಕ್ಸ್ ಸರ್.